ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 56ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪಿತೃವರ್ಣನೆ, ಅಮಾವಾಸ್ಯೆ, ಸಿನೀವಾಲಿ, ಕುಹು, ಲೌಕಿಕಾಲೌಕಿಕ ಪಿತೃಗಳು, ವ್ಯತಿಪಾತ, ಪರ್ವಕಾಲ, ಸೂರ್ಯಾದಿ ಗ್ರಹಗಳ ಸಂಚಾರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಮುಂದುವರಿಸಿ ಹೇಳುತ್ತಾರೆ, ಶುಕ್ಲಪಕ್ಷದ ಪಾಡ್ಯಮಿಯಲ್ಲಿ ಚಂದ್ರನು ಸೂರ್ಯಮಂಡಲವನ್ನು ಬಿಟ್ಟು ಬೇರೆಯಾಗುವನು. ಹೀಗೆ ಸೂರ್ಯಮಂಡಲ ಚಂದ್ರಮಂಡಲಗಳು ಪರಸ್ಪರ ಯಾವಾಗ ಬಿಟ್ಟು ಹೋಗುತ್ತವೆಯೋ ಅಂತಹ ಕಾಲವೇ ಆಹುತಿ ಕೊಡುವುದಕ್ಕೆ ಮುಖ್ಯವಾದ ಕಾಲವಾಗಿದೆ. ಅದೇ ದರ್ಶದ ವಷಟ್ಕ್ರಿಯೆಗಳಿಗೂ ಯೋಗ್ಯವಾಗಿವೆ. ಇದೇ ಅಮಾವಾಸ್ಯ ಪರ್ವಕಾಲ. ಋತುಮುಖವೆಂಬ ಸಂಜ್ಞೆಯು ಪ್ರಾಪ್ತವಾಗಿದೆಯೆಂದು ತಿಳಿಯಬೇಕು. ಕೃಷ್ಣಪಕ್ಷದ ಪರ್ವಕಾಲ ರೂಪವಾದ ಅಮಾವಾಸ್ಯೆಯ ಹಗಲಲ್ಲಿಯೇ ಚಂದ್ರನು ಕ್ಷೀಣನಾಗುವನು. ಆದುದರಿಂದ ಹಗಲೇ ಅಮಾವಾಸ್ಯೆಯಾಗುವುದು. ಆಗಲೇ ಚಂದ್ರನು ಸೂರ್ಯನಿಂದ ಗ್ರಹಿಸಲ್ಪಡುವನು. ಹೀಗೆ ಹಗಲಲ್ಲಿಯೇ ಚಂದ್ರನು ಸೂರ್ಯನಿಂದ ಗ್ರಹಿಸಲ್ಪಟ್ಟು ಕ್ಷೀಣನಾಗುವುದರಿಂದ ಆ ಹಗಲಿಗೆ ಆ ನಾಮವು ಬರುತ್ತದೆ. ಆ ಕಲೆಗಳು ಜಡವಾಗಿದ್ದರೂ ದೇವತೆಗಳಿಗೆ ತೃಪ್ತಿಕರವಾಗಿರುವುದರಿಂದ ಮರ್ಯಾದಾಸ್ಪದಗಳಾಗಿರುತ್ತವೆ. ಆಯಾ ತಿಥಿಗಳ ನಾಮಗಳೇ ಆಯಾ ಕಲೆಗಳಿಗೆ ಉಂಟಾಗುತ್ತವೆ. ಸೂರ್ಯ ಚಂದ್ರರಿಬ್ಬರೂ ಅನ್ಯೋನ್ಯವಾಗಿ ಆ ದಿವಸದಲ್ಲಿ ನೋಡುತ್ತಾರೆ. ಆದುದರಿಂದ ದರ್ಶವೆಂದು ಹೆಸರು ಬಂದಿದೆ. ಅದೇ ಸೂರ್ಯನಿಂದಲೇ ಚಂದ್ರನು ಕ್ರಮವಾಗಿ ವಿಯೋಗವನ್ನು ಹೊಂದುವನು. ಚಂದ್ರನು 2 ಕಲೆಗಳಿಂದ ಕೂಡಿ ಅಹೋರಾತ್ರಿಗಳಲ್ಲಿ ಸೂರ್ಯನ ಜೊತೆಯಲ್ಲಿಯೇ ಕೂಡಿ ಇರುವನು. ಅಂತಹ ಕಾಲವೇ ಆಹುತಿಗಳಿಗೂ
ವಷಟ್ಕ್ರಿಯಾದಿಗಳಿಗೂ ಪಿತೃಕಾರ್ಯಗಳಿಗೂ ಯೋಗ್ಯವಾದ ಕಾಲವಾಗಿದೆಯೆಂದು ತಿಳಿಯಬೇಕು. ಯಾವ ಕಾಲದಲ್ಲಿ ಕೋಗಿಲೆಯು ಕುಹು ಎಂಬುದಾಗಿ ಧ್ವನಿ ಮಾಡಿತೋ ಆ ಕುಹುವೆಂಬ ನಾಮವೇ ಆ ಅಮಾವಾಸ್ಯೆಗೂ ಪ್ರಾಪ್ತವಾಗಿದೆಯೆಂದು ತಿಳಿಯಬೇಕು. ಚಂದ್ರನು ಕಲಾಮಾತ್ರಾವಶಿಷ್ಟನಾಗಿ ಯಾವಾಗ ಸೂರ್ಯನ ಸಂಗಡ ಸೇರುವನೋ ಆ ಅಮಾವಾಸ್ಯೆಗೆ ಸಿನಿವಾಲಿ ಎಂಬ ಸಂಜ್ಞೆಯು ಪ್ರಾಪ್ತವಾಗಿದೆ. ಸಿನಿವಾಲಿ ನಾಮಕ ಅಮಾವಾಸ್ಯೆಯು ವ್ಯತಿಪಾತ, ಹುಣ್ಣಿಮೆಗಳು, ಪರ್ವಕಾಲಗಳಾಗಿರುತ್ತವೆ. ಆಗ ಹೋಮ ವಷಟ್ಕ್ರಿಯಾದಿಗಳನ್ನು ಮಾಡಬೇಕು. ಚಂದ್ರ ಸೂರ್ಯರ ವ್ಯತಿಪಾತವೂ ಹುಣ್ಣಿಮೆಯೂ ಸಮವಾಗಿವೆ. ಅಮಾವಾಸ್ಯೆಯು ದ್ವಿಕಲಾವಶಿಷ್ಟವಾದರೆ ಸಿನಿವಾಲಿಯೆಂದು, ಅಂದರೆ ಅಮಾವಾಸ್ಯೆಯ ಪೂರ್ವ ಭಾಗಕ್ಕೆ ಸಿನಿವಾಲಿ ಎಂದು, ಉತ್ತರ ಭಾಗಕ್ಕೆ ಕುಹು ಎಂದು ಸಂಜ್ಞೆಯು ಇರುತ್ತದೆ. ಹೀಗೆ ಚಂದ್ರನ ದ್ವಿಕಲ ಸಂಬಂಧ ತದಭಾವಗಳಿಂದ ಸಿನಿವಾಲಿ, ಕುಹು ಎಂಬ ಸಂಜ್ಞೆಗಳು ಬಂದಿವೆ. ಚಂದ್ರನು ಸೂರ್ಯನ ಅಗ್ನಿಮಯವಾದ ಮಂಡಲವನ್ನು ಪೂರ್ವಭಾವಿಯಾಗಿ ಕಲಾ ಮಾತ್ರದಿಂದ ಸಂಬಂಧಿಸಿದರೆ ಸಿನಿವಾಲಿಯೆಂದು, ಶುಕ್ಲಪಕ್ಷದ ಪಾಡ್ಯಮಿ ಸಂಪರ್ಕವಾದರೆ ನಾಮಾಂತರವು ಪ್ರಾಪ್ತವಾಗಿದೆ. ಕಲೆಗಳಿಂದ ಸಂಪೂರ್ಣನೂ ಕಾಂತಿಯುಕ್ತನೂ ಆದ ಚಂದ್ರನು ಬಹಳವಾಗಿ ಹೊಳೆಯುವನು. ಯಾವ ದಿವಸದಲ್ಲಿ ಚಂದ್ರನು 15 ಕಲೆಗಳಿಂದ ಸಂಪೂರ್ಣ ಮಂಡಲವಾಗಿ ಹೊಳೆಯುವನೋ ಆ ದಿವಸಕ್ಕೆ ಪೂರ್ಣಿಮೆ ಎಂಬ ನಾಮವು ಸಂಭವಿಸಿರುತ್ತದೆ. ದಿವಸಗಳು 15 ಇರುವುದರಿಂದ ಚಂದ್ರನಲ್ಲಿ ಕಲೆಗಳು 15 ಮಾತ್ರವಿರುವುದು. 16 ಕಲೆಗಳು ಇರುವುದಿಲ್ಲ. ಆದುದರಿಂದ ಚಂದ್ರನು 15ನೆಯ ದಿವಸದಲ್ಲಿ ಸಂಪೂರ್ಣ ಕಲೆಗಳಿಂದ ಹೀನನಾಗಿರುವನು. ಕಲೆಗಳೆಲ್ಲವೂ ನಾಶವಾಗುವವು. ಈ ಪೂರ್ವದಲ್ಲಿ ಹೇಳಿದ ರೀತಿಯಲ್ಲಿ ದೇವತೆಗಳು, ಪಿತೃಗಳು, ಸೋಮಪಾಯಿಗಳು, ಸೋಮವರ್ಧಕರೂ ಆಗಿರುವರು. ಋತುಪುತ್ರರಾದ ಆರ್ತವರೂ ಕೂಡ ದೇವತೆಗಳನ್ನು ಪೂಜಿಸುವರು. ಯಾರು ತಿಂಗಳಿಗೆ 1 ಸಲ ಭೋಜನ ಮಾಡಿ ತೃಪ್ತರಾಗಿರುವರೋ ಅಂತಹ ಪಿತೃಗಳನ್ನು ವಿವರಿಸುವೆನು. ಅಂಥ ಪಿತೃಗಳ ಗತಿ, ಶಕ್ತಿ, ಶ್ರಾದ್ದದ ಮಹಿಮೆ ಇವುಗಳನ್ನು ವಿವರಿಸುವೆನು. ಮೃತರಾದ ಪುರುಷರ ಪರಲೋಕಗಮನ, ಪರಲೋಕದಿಂದ ಪುನರ್ಜನನ ಇವುಗಳನ್ನು ಪ್ರಸಿದ್ಧವಾದ ತಪಸ್ಸಿನಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ಈ ಚರ್ಮ ಚಕ್ಷುಸ್ಸುಗಳಿಂದ ತಿಳಿಯಲು ಹೇಗೆ ತಾನೇ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಶ್ರಾದ್ದದೇವನೇ ಮೊದಲಾದ ಪಿತೃಗಳನ್ನು ಲೌಕಿಕರಾದ ಪಿತೃಗಳೆಂದು ತಿಳಿಯಬೇಕು. ದೇವತೆಗಳು, ಸೌಮ್ಯರು, ಯಾಗಶೀಲರು ಇವರೇ ಮೊದಲಾದವರು ಅಯೋನಿಜರಾಗಿರುವರು. ಪೂರ್ವದಲ್ಲಿ ಹೇಳಿದವರೆಲ್ಲರೂ ಪಿತೃದೇವತೆಗಳಾಗಿರುವರು. ಅವರನ್ನು ದೇವತೆಗಳಂತೆಯೇ ಪೂಜಿಸಬೇಕು. ಅವರಿಗಿಂತ ಭಿನ್ನರಾದ ಮನುಷ್ಯ ಪಿತೃಗಳು ಲೌಕಿಕ ಪಿತೃಗಳಾಗಿರುವರು. ತಂದೆ, ತಾತ, ಮುತ್ತಾತ ಇವರು ಮತ್ತು ಸೋಮಯಾಗವನ್ನು ಮಾಡಿದರೂ ಕೂಡ ಸೋಮವಂತರೆಂದು ಪ್ರಖ್ಯಾತರಾಗಿರುವರು. ಆ ಪಿತೃಗಳಲ್ಲಿ ಯಾರು ಯಾಗಶೀಲರೆಂದು ಪ್ರಖ್ಯಾತರೋ ಅವರು ಬರ್ಹಿಷದರೆಂದು ಪ್ರಸಿದ್ಧರಾಗಿರುವರು. ಯಾವ ಪಿತೃಗಳು ಇಂತಹ ಕರ್ಮಗಳಲ್ಲಿ ಆಸಕ್ತರಾಗಿರುವರೋ ಅವರು ಪ್ರಳಯದವರೆಗೂ ತೃಪ್ತರಾಗುವರು.
ಯಾರು ತಮ್ಮ ಆಶ್ರಮ ಧರ್ಮಗಳಲ್ಲಿಯೂ ನಿತ್ಯ ಕರ್ಮಗಳಲ್ಲಿಯೂ ಆಸಕ್ತರಾಗಿರುವರೋ ಮತ್ತು ತೀರ್ಥಯಾತ್ರೆಗಳಲ್ಲಿ ನಿರತರಾಗಿರುವರೋ ಅಂತಹ ನಿತ್ಯ ಹೋಮಿಗಳು ಯಾಗಶೀಲರೂ ಆದವರಿಗೆ ಅಗ್ನಿಶ್ವಾತ್ತರೆಂಬ ನಾಮವು ಪ್ರಾಪ್ತವಾಗಿದೆ. ಅಂತಹ ಜ್ಞಾನಿಗಳು ಕೊನೆಯವರೆಗೂ ನಿರ್ವಿಘ್ನವಾಗಿ ಶ್ರದ್ಧಾಯುಕ್ತವಾದ ಕರ್ಮ, ಬ್ರಹ್ಮಚರ್ಯ, ತಪಸ್ಸು, ಯಜ್ಞ, ಸೃಷ್ಟಿ, ಭಕ್ತಿಯುಕ್ತವಾದ ವಿದ್ಯೆ, ಪ್ರಧಾನ ಈ 7 ವಿಧವಾದ ಕರ್ಮಗಳಲ್ಲಿ ದೇಹ ನಾಶವಾಗುವವರೆಗೂ ನಿರತರಾಗಿರುವರು. ಈ ಪೂರ್ವದಲ್ಲಿ ಹೇಳಿದ 7 ವಿಧ ಕರ್ಮಗಳಲ್ಲಿ ಆಸಕ್ತರಾದ ಮಹಾತ್ಮರು, ದೇವತೆಗಳು, ಪಿತೃಗಳು, ಸೂಕ್ಷ್ಮರೂಪಿಯಾದ ಸೋಮಪಾಯಿಗಳು ಇವರ ಸಂಗಡ ಸ್ವರ್ಗಲೋಕದಲ್ಲಿ ಸಂತೋಷಪಡುವರು ಮತ್ತು ಯೋಗ್ಯರಾದ ಪಿತೃಗಳಿರುವ ಸತ್ಪುತ್ರನನ್ನು ಸೇವಿಸುವರು. ಅಂತಹ ಮಹಾತ್ಮರು ಸತ್ಪುತ್ರರಿರುವ ಕ್ರಿಯಾವಂತರಾದ ಪಿತೃಗಳನ್ನು ವಿಶೇಷವಾಗಿ ಹೊಗಳುವರು ಮತ್ತು ಅಂತಹ ಸತ್ಪ್ರಜೆಗಳು ಶ್ರಾದ್ದಾದಿ ಕಾಲಗಳಲ್ಲಿ ಕೊಟ್ಟ ಅನ್ನೋದಕಗಳನ್ನು ಸತ್ಕುಲ ಪ್ರಸೂತರು ಮತ್ತು ಬಂಧುಗಳು ಇವರ ಸಂಗಡ ಸುಖವಾಗಿ ಭುಂಜಿಸಿ ತೃಪ್ತಿಯನ್ನು ಹೊಂದುವರು. ಹೀಗೆ ಸೋಮಪಾಯಿಗಳು ಲೌಕಿಕರೂ ಆದ ಮನುಷ್ಯರ ಪಿತೃಗಳು ಪ್ರತಿ ಮಾಸದಲ್ಲಿಯೂ ಶ್ರಾದ್ದ ಭೋಜನದಿಂದ ತೃಪ್ತರಾಗಿರುವರು. ಈ ಪೂರ್ವದಲ್ಲಿ ಹೇಳಿದ ಮಹಾತ್ಮರಿಗಿಂತಲೂ ಭಿನ್ನರೂ ಜಾತಿ ಸಾಂಕರ್ಯವುಳ್ಳವರೂ ಸ್ವಕರ್ಮಾನುಗುಣವಾಗಿ ನಾನಾ ಯೋನಿಗಳಲ್ಲಿ ಉತ್ಪನ್ನರೂ ಆಶ್ರಮ ಧರ್ಮಗಳಿಂದ ಭ್ರಷ್ಟರೂ ಸ್ವಾಹ ಸ್ವದಾಕಾರ ರಹಿತರೂ ಭಿನ್ನ ದೇಹಿಗಳೂ ದುರಾತ್ಮರೂ ಪ್ರೇತರೂಪಿಗಳೂ ಆದ ಪುರುಷರು ಯಮಲೋಕದಲ್ಲಿ ಯಾತನಾ ಸ್ಥಾನವನ್ನು ಹೊಂದಿ ಸ್ವಕರ್ಮಗಳ ವಿಚಾರದಲ್ಲಿ ದುಃಖವನ್ನು ಹೊಂದುವರು. ಇಂತಹ ಪ್ರೇತರೂಪಿಗಳಾದ ಪಿತೃಗಳು ದೀರ್ಘಜೀವಿಗಳು, ಅತಿ ಶುಷ್ಕವಾದ ಮುಖವುಳ್ಳವರೂ, ಕಾಂತಿಹೀನರೂ, ವಸ್ತ್ರರಹಿತರೂ, ಕ್ಷುತ್ಪಿಪಾಸಾ ಪೀಡಿತರೂ ಆಗಿ ಅಲ್ಲಿಂದಿಲ್ಲಿಗೆ ಓಡಿ ಹೋಗುತ್ತಾ ಬಳಲಿ ಆಯಾಸಗೊಳ್ಳುವರು. ಅನಂತರ ಪ್ರೇತರೂಪಿಗಳಾದ ಪಿತೃಗಳು ಬಾಯಾರಿಕೆಯಿಂದ ನದಿ, ಸರೋವರ, ತಟಾಕ, ವಾಪೀಕೂಪ ಇವುಗಳಲ್ಲಿ ಜಲಾಕಾಂಕ್ಷೆಯಿಂದ ತಿರುಗಾಡುವರು ಮತ್ತು ಹಸಿವಿನಿಂದ ಪೀಡಿತರಾಗಿ ಪರಾನ್ನಾಕಾಂಕ್ಷೆಯಿಂದ ಬಳಲಿ ಕಂಪಿಸುವರು. ಯಾತನಾ ಸ್ಥಾನಗಳಲ್ಲಿರುವ ಜೀವಿಗಳು ದುಃಖವನ್ನು ಅನುಭವಿಸುವುದಕ್ಕಾಗಿ ಯಾತಾಯಾತದಿಂದ ಬಹಳವಾಗಿ ಖಿನ್ನರಾಗುವರು ಮತ್ತು ಅವರು ಶಾಲ್ಮಲಿ, ವೈತರಣಿ, ಕುಂಭೀಪಾಕ, ಕರಂಭ, ವಾಲುಕ, ಅಸಿಪತ್ರವನ, ಶಿಲಾಸಂಪೇಷಣವೆಂಬ ನರಕಗಳಲ್ಲಿ ತಮ್ಮ ತಮ್ಮ ಪಾಪಕರ್ಮಾನುಗುಣವಾಗಿ ದುಃಖವನ್ನು ಹೊಂದುವರು. ದೇವತೆಗಳು ಧರ್ಮಿಷ್ಠರು ಸ್ವರ್ಗದಲ್ಲಿ ಸುಖವನ್ನು ಪಡೆಯುವಂತೆ ಅಯೋಗ್ಯರು ಕುಂಭೀಪಾಕಾದಿ ನರಕಗಳಲ್ಲಿ ಮಹಾ ದುಃಖಗಳನ್ನು ಅನುಭವಿಸುವರು. ಇಂತಹ ಲೋಕಾಂತರಗಳಲ್ಲಿರತಕ್ಕ ಪಿತೃಗಳಿಗೆ ಅವರವರ ನಾಮ ಗೋತ್ರಗಳನ್ನು ಉಚ್ಚರಿಸಿ ಭೂಮಿಯಲ್ಲಿ ದರ್ಬೆಗಳನ್ನು ಹರಡಿ ಪಿಂಡತ್ರಯಗಳನ್ನು ಭಕ್ತಿಯಿಂದ ಶ್ರದ್ಧಾಯುಕ್ತರಾಗಿ ಕೊಟ್ಟರೆ ಪ್ರೇತರಿಗೂ ನರಕಸ್ಥಾನದಲ್ಲಿರತಕ್ಕವರಿಗೂ ತೃಪ್ತಿಯಾಗುವುದು ಮತ್ತು ದುಃಖದಿಂದ ಮುಕ್ತರಾಗುವರು. ಕೆಲವು ಜೀವಿಗಳು ಕುಂಭೀಪಾಕಾದಿ ಯಾತನಾ ಸ್ಥಾನವನ್ನು ಹೊಂದದೆ ಸ್ವಕರ್ಮಾನುಸಾರವಾಗಿ ಪಶ್ವಾದಿ ನಾನಾ ಯೋನಿಗಳಲ್ಲಿ ಈ ಭೂಮಿಯಲ್ಲಿ ಉತ್ಪನ್ನರಾಗುವರು. ಈ ಭೂಮಿಯಲ್ಲಿಯೇ ಪಂಚಭೂತಮಯಗಳಾದ ವಿವಿಧ ಪ್ರಾಣಿಗಳಲ್ಲಿ
ಸ್ವಕರ್ಮಾನುಸಾರವಾಗಿ ಜನಿಸಿದ ಪಿತೃಗಳಿಗೆ ತಮ್ಮ ತಮ್ಮ ಮಕ್ಕಳು ಶ್ರಾದ್ದದಲ್ಲಿ ಕೊಟ್ಟ ಅನ್ನಪಾನಾದಿಗಳು ಅವರವರಿಗೆ ಬೇಕಾಗುವ ಆಹಾರ ರೂಪವಾಗಿ ಪರಿಣಮಿಸಿ ತೃಪ್ತಿಯನ್ನು ಉಂಟುಮಾಡುವವು. ತಂದೆ ಮೊದಲಾದ ಪಿತೃಗಳು ಯಾವ ಪ್ರಾಣಿಯಾಗಿ ಹುಟ್ಟಿದ್ದರೂ ಕೂಡ ಪುತ್ರರು ಶ್ರದ್ಧೆಯಿಂದ ಕೊಟ್ಟ ಪಿಂಡಾದಿಗಳು ಆಯಾ ಪಿತೃಗಳಿಗೆ ಬೇಕಾಗುವ ಆಹಾರವಾಗುವುದು. ಹೀಗೆ ಸಹಾಯವನ್ನು ಪಿತೃದೇವತೆಗಳು ಮಾಡುವರು. ಪಿತೃದೇವತೆಗಳ ಸಹಾಯದಿಂದ ಪುತ್ರರು ಕೊಟ್ಟ ಅನ್ನೋದಕಗಳು ಅವರವರ ಪಿತೃಗಳಿಗೆ ಸೇರುವವು. ಪುತ್ರರು ಶಾಸ್ತ್ರೋಕ್ತ ರೀತಿಯಲ್ಲಿ ಸಕಾಲದಲ್ಲಿ ಪಿತೃಗಳ ಉದ್ದೇಶವಾಗಿ ಸತ್ಪಾತ್ರದಲ್ಲಿ ಕೊಟ್ಟ ಅನ್ನೋದಕಗಳು ಅವರ ಬಂಧುಗಳು ಯಾವ ದೇಶದಲ್ಲಿ ಯಾವ ಪ್ರಾಣಿಯಾಗಿದ್ದರೂ ಅವರಿಗೆ ಖಂಡಿತವಾಗಿಯೂ ಸೇರುವವು. ಹಸುಗಳು ತಪ್ಪಿಸಿಕೊಂಡು ಹೋದರೆ ಕರುಗಳು ತಾಯಿಯನ್ನು ಹೇಗೆ ಹುಡುಕಿ ಹೊಂದುತ್ತವೆಯೋ ಹಾಗೆಯೇ ಪುತ್ರರು ಕೊಟ್ಟ ಅನ್ನೋದಕಗಳು ಮಂತ್ರಗಳ ಸಹಾಯದಿಂದ ಪಿತೃಗಳಿಗೆ ಹೋಗಿ ಸೇರುತ್ತವೆ. ಶ್ರಾದ್ದವು ಸಕಾಲದಲ್ಲಿ ಶ್ರದ್ಧೆಯಿಂದ ಮಾಡಿ ಲೋಪರಹಿತವಾದರೆ ಶ್ರಾದ್ದ ದತ್ತವಾದ ದಾನವನ್ನು ಮಂತ್ರಗಳು ಪಿತೃಗಳಿಗೆ ಸೇರಿಸುತ್ತವೆ ಎಂದು ಜ್ಞಾನಿಗಳಾದ ಸನತ್ಕುಮಾರರು ತಮ್ಮ ದಿವ್ಯ ಜ್ಞಾನದಿಂದ ಅರಿತು ಹೇಳಿರುವರು. ಮತ್ತು ಅವರು ಪ್ರೇತಾದಿಗಳ ಯಾತಾಯಾತವನ್ನು ಪುತ್ರರು ಕೊಟ್ಟ ಅನ್ನೋದಕಗಳು ಪಿತೃಗಳಿಗೆ ಹೋಗುವ ಕ್ರಮವನ್ನು ತಿಳಿದು ಹೇಳಿರುತ್ತಾರೆ. ಆದುದರಿಂದ ಪ್ರಾಜ್ಞರು ಸನತ್ಕುಮಾರರ ಮಾತನ್ನು ನಂಬಬೇಕು. ಬಹ್ವೀಕರು, ಊಷ್ಮಪರು, ದಿವಾಕೀರ್ತ್ಯರು ಇವರು ಆ ದೇವತೆಗಳಾಗಿರುವರು. ಇವರಿಗೆ ಕೃಷ್ಣ ಪಕ್ಷವು ಹಗಲಾಗಿಯೂ ಶುಕ್ಲ ಪಕ್ಷವು ರಾತ್ರಿಯಾಗಿಯೂ ಇರುವವು. ಅವರು ಹಗಲು ಭೋಜನವನ್ನು ರಾತ್ರಿಯಲ್ಲಿ ನಿದ್ರೆಯನ್ನು ಮಾಡುವರು. ಈ ರೀತಿಯಾಗಿ ಪಿತೃದೇವತೆಗಳು, ದೇವತೆಗಳು, ಪಿತೃಗಳು, ಋತಾರ್ಥವರು ಎಂಬುದಾಗಿ ಪಿತೃಗಳು ಅನೇಕ ವಿಧರಾಗಿ ಪರಸ್ಪರ ಸಂಬಂಧವುಳ್ಳವರಾಗಿರುವರು. ಇವರು ಪಿತೃಗಳು, ದೇವತೆಗಳು, ಮನುಷ್ಯ ಪಿತೃಗಳು ಆಗಿರುವರು. ಆ ಪಿತೃದೇವತೆಗಳು ಪ್ರೀತರಾದರೆ ಅವರವರ ಪಿತೃಗಳು ಶ್ರಾದ್ದಯುಕ್ತವಾದ ಕರ್ಮಗಳಿಂದ ಪ್ರೀತರಾಗುವರು. ಈ ರೀತಿಯಾಗಿ ಸೋಮಪಾಯಿಗಳಾದ ಪಿತೃಗಳು ಮತ್ತು ಸಾಮಾನ್ಯ ಪಿತೃಗಳು ಇವರೇ ಮೊದಲಾದ ಪಿತೃಗಳ ವಿಚಾರಗಳು ಸತ್ಪುತ್ರವಂತರಾದ ಪಿತೃಗಳಿಗೆ ಉಂಟಾಗುವ ಆನಂದ ಇವುಗಳು ಪುರಾಣಗಳಲ್ಲಿ ಸ್ಪಷ್ಟವಾಗಿ ನಿರೂಪಿತವಾಗಿವೆ. ಹೀಗೆ ಸೂರ್ಯ, ಚಂದ್ರ, ಪಿತೃ, ಏಲರಾಜ ಇವರ ಸಮಾಗಮವು, ಸುಧಾಮೃತವು, ಪಿತೃಗಳಿಗೆ ಸಂಭವಿಸುವ ಕ್ರಮವು, ಪಿತೃಗಳಿಗೆ ಆಗುವ ಆನಂದವು, ಪೂರ್ಣಿಮಾ ಅಮಾವಾಸ್ಯೆಗಳ ಕಾಲವು, ಪಿತೃಗಳ ಸ್ಥಾನಮಾನಗಳು ಇವುಗಳನ್ನು ನಿಮಗಾಗಿ ಸಂಕ್ಷೇಪವಾಗಿ ನಿರೂಪಿಸಿರುತ್ತೇನೆ. ಇದು ಸನಾತನವಾದ ಮಾರ್ಗವಾಗಿದೆ. ವಿಶ್ವರೂಪಿಯಾದ ಪರಮಾತ್ಮನ ಸೃಷ್ಟಿಕ್ರಮವು ಏಕದೇಶದಿಂದ ನಿರೂಪಿತವಾಗಿದೆ. ಆ ಪರಮಾತ್ಮನ ಸೃಷ್ಟಿಕ್ರಮವನ್ನು ಸಂಪೂರ್ಣವಾಗಿ ನಿರೂಪಿಸುವುದು ಅಸಾಧ್ಯವಾಗಿದೆ. ಶ್ರೇಯೋಪೇಕ್ಷಿಗಳಾದ ಸಜ್ಜನರು ಇದನ್ನು ನಂಬಬೇಕು. ಎಲೈ ಮುನಿವರ್ಯರೇ, ಈ ರೀತಿಯಾಗಿ ಸ್ವಯಂಭುವ ಮನುವಿನ ಸೃಷ್ಟಿಕ್ರಮವು ನಿಮಗಾಗಿ ನಿರೂಪಿಸಿರುವೆನು. ವಿಸ್ತಾರವಾಗಿಯೂ ಕ್ರಮವಾಗಿಯೂ ಹೀಗೆ ತಿಳಿಯಬೇಕಾದ ವಿಷಯವು ಯಾವುದಿರುತ್ತದೆ? ನಿಮಗೆ ವಿಸ್ತಾರವಾಗಿ ಯಾವ ವಿಷಯಗಳನ್ನು ಹೇಳಲಿ ಎಂದು ಸೂತಮುನಿಯು ಋಷಿಗಳಿಗೆ ಕೇಳುತ್ತಾರೆ.
इति श्रीमहापुराणे वायुप्रोक्ते पितृवर्णनं नाम ಷಟ್ಪಂಚಾಶತ್ತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 57ನೆಯ ಅಧ್ಯಾಯವಾದ ಯಜ್ಞ ಪ್ರವರ್ತನೆ, ಚತುರ್ಯುಗಗಳು, ತಪಸ್ಸು, ಯಜ್ಞ, ಕಾಷ್ಟ, ಕಲ, ಮುಹೂರ್ತ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಇತ್ಯಾದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.